ಎಲ್ಲ ಆತ್ಮೀಯರಿಗೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ ಈ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಕೆಲವು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂಥೇಳಿ ನಮ್ಮ ಸಂಘಟನೆದಾರರು ಹೇಳಿದ್ದಾರೆ. ಅದಕ್ಕೆ ನಾನು ಗೌರವಿಸಬೇಕಾಗಿದ್ದು, ಹೆಚ್ಚಿನದಾಗಿ ನನಗೆ ತಿಳ್ಕೊಳ್ಳೋ ಆಸಕ್ತಿ ಭಾಳ ಇದೆ. ಆದಮೇಲೆ ಸಿರತ್ ಅಭಿಯಾನ 2024 ಅಡಿಯಲ್ಲಿ ವಿಚಾರಗೋಷ್ಠಿ ನಡೀತಾ ಇದೆ. ಇಂಥ ವಿಚಾರಗೋಷ್ಠಿಯಲ್ಲಿ ಈಗಾಗಲೇ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರು, ಆಮೇಲಿಂದ ಈಗಾಗಲೇ ಮಾತಾಡಿದಂಥ ಫಾದರ್ ಅವರು, ಅದರ ಜೊತೆಗೆ ಶಶಿಕುಮಾರ್ ಮೇರಾವಡಿ ಅವರು ಭಾಳಷ್ಟು ವಿಷಯಗಳನ್ನು ಮನಪೂರ್ವಕವಾಗಿ ಮನತಟ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದೇನು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಒಂದು ಪ್ರತಿಬಿಂಬ ಇಲ್ಲಿ ಕಾಣ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಕುರಾನ್, ಬೈಬಲ್, ಆಮೇಲಿಂದ ಭಗವದ್ಗೀತೆ, ಅದರ ಏನು ಒಟ್ಟಾರೆ ಸಾರಾಂಶ ಇದೆ, ಆ ಒಂದು ಹಿನ್ನೆಲೆ ಒಳಗೆ ಇವತ್ತೆಲ್ಲರೂ ಇಲ್ಲಿ ನಾವು ಜೊತೆ ಕುಂತಿದ್ದೇವೆ. ಇಲ್ಲಿ ಮಾನವ ಧರ್ಮ ಬಿಟ್ಟು ಯಾವುದೇ ಧರ್ಮ ಇಲ್ಲ. ಅದಕ್ಕೊಂದು ಇಲ್ಲಿ ಪ್ರತಿರೂಪವಾಗಿ ಸ್ವಾಮೀಜಿಯವರು ಇದ್ದಾರೆ, ಫಾದರ್ ಚರ್ಚ್ ಇದ್ದಾರೆ, ಮೌಲಾನಾ ಇದ್ದಾರೆ, ಎಲ್ಲ ಆತ್ಮೀಯರು ಇದ್ದಾರೆ. ಇದು ಬಹಳ ವಿಶೇಷ. ಯಾಕೆಂತಂದರೆ ನಮಗೆ ಭಾರತ ಏನು ಸಂವಿಧಾನ ಪ್ರೀತಿ ಮಾಡ್ತಾ ಇದ್ದೇವೆ, ಈ ಪ್ರೀತಿಯ ಹಿನ್ನೆಲೆ ಒಳಗೆ ಇದನ್ನೆಲ್ಲ ಉಳಿಸಿ ಬೆಳೆಸೋಂಥ ಅವಶ್ಯಕತೆ ಇದೆ. ನಾವು ನೀವು ಎಲ್ಲ ತಮಗೆಲ್ಲ ಗೊತ್ತಿದೆ, ಉತ್ತರ ಕರ್ನಾಟಕದ ಜನ ಆಗಲಿ, ಇಲ್ಲಿ ಜನ ಹಂಗಾಗಲಿ, ಯಾವುದೇ ದೇವಸ್ಥಾನ ಇರಬಹುದು, ನಾವು ದರ್ಗಾಕ್ಕೆ ಹೋಗಿ ಸಕ್ಕರೆ ವಹಿಸ್ತೇವೆ, ಆಮೇಲಿಂದ ಚರ್ಚಿಗೆ ಹೋಗಿ ಮೊಂಬತ್ತಿ ಹಚ್ಚಿ ಬರ್ತೇವೆ, ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡಿಸ್ತೇವೆ. ಇದರ ಉದ್ದೇಶ ಏನು ಅಂತಂದರೆ ದೇವರು ಒಬ್ಬ, ನಾಮ ಹಲವು ಅನ್ನೋದನ್ನೇ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ನಮಗೇನಂದರೆ ಮುಗ್ಧ ಜನರು, ನಮಗೆ ಬೇರೆ ಯಾವುದೇ ವಿಷಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಜನಸಾಮಾನ್ಯರು. ನಮಗೆ ಇನ್ನು ಪ್ರವಾದಿ ಮಹಮ್ಮದರ ವ್ಯಕ್ತಿತ್ವದ ಬಗ್ಗೆ ನಾನು ತಿಳ್ಕೊಂಡಂಗೆ ಸ್ವಲ್ಪ ಆಲೋಚನೆ ಮಾಡಿದಾಗ, ನನ್ನ ಗಮನಕ್ಕೆ ಬಂದಾಗ ಅವರೊಬ್ಬ ಮಹಾನ್ ಸಂತರು. ಯಾಕೆಂತಂದರೆ ಅವರು ಎಲ್ಲ ರೀತಿಯ ಬಹು ವ್ಯಕ್ತಿತ್ವ ಹೊಂದಂಥ ಮಹಾನ್ ಸಂತರು. ಆಮೇಲೆ ತತ್ವಜ್ಞಾನಿ, ಸಮಾಜ ಸುಧಾರಕ, ಕಾನೂನು ತಜ್ಞ, ಒಳ್ಳೆಯ ರಾಜಕಾರಣಿ, ವಾಗ್ಮಿ, ಬಹಳ ಮುಖ್ಯವಾಗಿ ಅನಾಥರ ಸಂರಕ್ಷಕ, ಅಳದು ತೂಗುವ ನ್ಯಾಯಾಧೀಶ, ಎಲ್ಲ ಒಳಗೊಂಡಂಥ ಮಹಾನ್ ಪ್ರವಾದಿ ಅಂತಂದರೆ ಮಹಮ್ಮದರವರು. ಹಾಗಾಗಿ ಅಂಥ ವಿಚಾರಗಳನ್ನು ನಾವಿನ್ನೂ ಹೆಚ್ಚು ತಿಳ್ಕೋಬೇಕು, ಆ ಸಾರಾಂಶನ ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಹಿನ್ನೆಲೆ ಒಳಗೆ ನಮ್ಮ ಉದ್ದೇಶ, ನಿಮ್ಮೆಲ್ಲ ಉದ್ದೇಶ ಒಂದೇ, ಏನಂದರೆ ಮಾನವರಾಗಿ ಹುಟ್ಟಿ ಮಾನವರಾಗಿ ಬೆಳೆದು ಮನುಷ್ಯತ್ವವನ್ನು ಪ್ರೀತಿಸುವಂಥ ಒಂದು ಜಾಯಮಾನದಲ್ಲಿ ನಾವೆಲ್ಲ ಹೋಗಬೇಕಾಗಿದೆ. ಅಂಥ ಹಿನ್ನೆಲೆ ಒಳಗೆ ಈ ಒಂದು ವಿಚಾರಗೋಷ್ಠಿ ಇದೆ. ಇದನ್ನು ನಾವು ನೀವು ಸೇರಿ ಕೇಳೋಣ, ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ, ಎಲ್ಲ ಆತ್ಮೀಯರಿಗೆ ಹೊಂದಿ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.